ಈ ಕಾಕ್ರೋಚ್ ಅಂತ ಪಾರ್ಟಿಗೆ CJPಗೆ. ಇದರಿಂದಾಗಿ ಹೊಸದಾದಂಥ ರಾಜಕೀಯ ಹುಟ್ಟಾಗ್ಬೋದಾ ಇದು? ಯಾಕಂದರೆ ಈ ವ್ಯವಸ್ಥೆ ಇವತ್ತು ಗಬ್ಬೆದ್ದು ಹೋಗ್ಬಿಟ್ಟದ. ಯಾವ ಕಾಂಗ್ರೆಸ್ ಬರಲಿ BJP ಬರಲಿ ಇವ್ರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಬ್ಬರು ಬಿಟ್ಟು ಒಬ್ಬರು ಇವ್ರು ಬಿಟ್ಟು ಇವ್ರು ಯಾರು ಒಂದಂಗಾಗಿದೆ ಪರಿಸ್ಥಿತಿ. ವ್ಯವಸ್ಥೆನ ಬದಲಾಯಿಸುವಂಥ ಶಕ್ತಿ ಇವತ್ತು BJP ಅಂತೂ ಇಲ್ಲವೇ ಇಲ್ಲ, ಕಾಂಗ್ರೆಸ್ಗೂ ಅದಿಲ್ಲ, ಮಮತಾ ಬ್ಯಾನರ್ಜಿಯವರು ಇಲ್ಲ. ಅವರು ನೋಡ್ರಿ ಅಂಥ ಅವಕಾಶ ಸಿಕ್ಕಿತ್ತು ಅವ್ರಿಗೆ 15 ವರ್ಷ ತನಕ ಒಂದು ಮಹಾನ್ ಸಾಧನೆ ಮಾಡಿ ತೋರಿಸುವಂಥದ್ದು, ಇಡೀ ದೇಶಕ್ಕೆ ಮಾದರಿ ಆಗುವಂಥದ್ದು. ಬರೀ ಅಲ್ಲಿ ಅವರು ಗುಂಡಾಯಿಸಮ್ ಬೆಳೆಸಿದರು. ಪಾರ್ಟಿ ಕಾರ್ಯಕರ್ತರು ಅಂತ ತಿಳ್ಕೊಂಡು ಅವರಲ್ಲೇ ಹುಂಬತನ ಕಲಿಸಿ ಕಮ್ಯುನಿಸ್ಟರ್ ಜೊತೆ ಬಡದಾಡಿ ಕೊನೆಗೆ ಅದೇ ರೀತಿ ಬಡದಾಟ ಮಾಡೋದು ಬಂದು BJP ಜೊತೆ ಅದನ್ನೇ ಮಾಡಿದರು. ಕಡೆಗೆ ಜನ ಪಾಪ BJPಗೆ ನಮಗೆ ಏನು ಸಿಗ್ಬೋದು, ನಾಳೆ ಏನು ಉದ್ಯೋಗ ಕೊಡ್ಬೋದು, ಅವರು ಈಗ ಜಗಳ ಶುರು ಮಾಡಿದ್ದಾರೆ, ಪಾರ್ಟಿ ಹೊಡಿಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೆಂಗೆ ಮಾಡಿಬಿಟ್ಟು ಖುಲ್ಲ ಮಾಡಿಬಿಡೋದು ಪಾರ್ಟಿ ಅದನ್ನು, ಯಾವುದು ತೃಣಮೂಲ ಕಾಂಗ್ರೆಸ್ಸನ್ನು. ಈ ರೀತಿ ಎಲ್ಲ ಪಕ್ಷಗಳು ಇವತ್ತು ಕೇವಲ ತಮ್ಮ ಅಧಿಕಾರಕ್ಕಾಗಿ ಸ್ವಾರ್ಥಕ್ಕಾಗಿ ಬಡದಾಡ್ತಾ ಇದ್ದಾರೆ. ಅದಕ್ಕೆ ಹೊಸ ರಾಜಕೀಯ ವ್ಯವಸ್ಥೆ ಬರಬೇಕಾದ್ರೆ CJP ಅನ್ನುವಂಥದ್ದು ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಅಂದರೂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಇವರಿಗೆಲ್ಲ ಜೈಲಳೆಯೋ ಮತ್ತೇನು ಕ್ಲಾರಿಫಿಕೇಷನ್ ಕೊಟ್ಟರೆ ಆಮದು ಬೇರೆ, ಆದರೆ ಅಷ್ಟರೊಳಗೆ ಭಾಳ ದೂರ ಬಂದುಬಿಟ್ಟಿತ್ತು. ಇಂಥದ್ದನ್ನು ಸದುಪಯೋಗ ಮಾಡ್ಕೊಳ್ಳೋಂಥ ಯುವಕರು ಇವತ್ತು ದೊಡ್ಡ ಮೂಮೆಂಟ್ ಮಾಡ್ತಾ ಇದ್ದಾರೆ. ಆ ಮೂಮೆಂಟಿಗೆ ಏನಾಗ್ಬೋದು, ಈವನ್ ಆಮ್ ಆದ್ಮಿ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಜೊತೆ ಗುರುತಿಸ್ಕೊಂಡವ್ರು ಇವರು ಅಭಿಜಿತ್ ದೀಪ್ಗೆ ಸಂಸ್ಥಾಪಕರು ಈಗ ಅಮೆರಿಕದಲ್ಲಿದ್ದಾರೆ. ಅಮೆರಿಕದಲ್ಲಿ ಬರ್ತಾ ಇದ್ದಾರೆ 6ನೇ ತಾರೀಕಿಗೆ. ಹೀಗಾಗಿ ಅವ್ರದ್ದೇ ಇವತ್ತು ಎಲ್ಲ ಕಡೆ ಹವಾ, ಎಲ್ಲಿ ನೋಡಿದ್ರು ಅದು ಹವಾ. ಬಂದರು ಬದಲಾವಣೆ ಮಾಡ್ತಾರೆ. ಇದೇ ಮಾತುಗಳು ಯುವಕರಲ್ಲಿ ಕೇಳ್ತಾ ಇದ್ದೀವಿ. ಅದು ಹೊಸ ಒಂದು ಪರಿವರ್ತನೆ, ಅದರಲ್ಲೂ 17